ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕದಲ್ಲಿ 18ನೇ ಕೀರ್ತನೆಯಲ್ಲಿ 25ನೇ ವಾಕ್ಯ. ನೀನು ಕೃಪೆ ಉಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು. ದಾವೀದನು ಹೇಳ್ತಾನೆ ದೇವರ ಬಗ್ಗೆ. ದೇವರು ಕೃಪೆ ಎಂದರೆ ಇಂಗ್ಲೀಷ್ ವರ್ಡ್ ಆಗಿದೆ. ಕರುಣೆ ಉಳ್ಳವನಿಗೆ ಕರುಣಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿ. ಹಾಗಾದರೆ ದೇವರು ಕರುಣೆ ಉಳ್ಳವನಿಗೆ ಕರುಣಾವಂತನು. ಹಾಗಾದರೆ ದೇವರ ಕರುಣೆ ನಿಮಗೆ ಸಿಗಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ನಾವು ಮೊದಲು ನೋಡ್ತೇವೆ. ನಾವು ನೋಡೋ ಫಸ್ಟ್ ನೋಡಿ, ನಾವು ದೇವರ ಕರುಣೆ ಹೊಂದಬೇಕಾದರೆ ಇತರರಿಗೆ ನಾವು ಕರುಣೆಯನ್ನು ತೋರಿಸುವವರು ಆಗಬೇಕು. ಕೀರ್ತನೆ 41:1-3 ವಾಕ್ಯ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನು ಆಪತ್ತು ಕಾಲದಲ್ಲಿ ರಕ್ಷಿಸುವವನು. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನ ದೇಶದಲ್ಲಿ ಧನ್ಯ ನೆನೆಸಿಕೊಳ್ಳುವನು. ಯೆಹೋವನೇ, ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವುಂಟು ಮಾಡಿದೆಯಲ್ಲ ಸ್ವಾಮಿ. ದಾವೀದನು ಹೇಳ್ತಾನೆ, ಈ ದೇವರ ಕರುಣೆ ಸಿಗಬೇಕಾದ ಇಲ್ಲತಾನೆ ದಿಕ್ಕಿಲ್ಲದವನ್ನು ಪರಾಂಬರಿಸುವರು ಧನ್ಯ ಅಂತ ಹೇಳ್ತಾರೆ. ಯಾವ ಸಹೋದರನಿಗೆ, ಯಾವ ಸೇವಕರಿಗೆ ದಿಕ್ಕಿಲ್ಲ, ಅವರಿಗೆ ಆರ್ಥಿಕ ಸಹಾಯ ಉಂಟು, ಆರ್ಥಿಕ ಕಷ್ಟದಲ್ಲಿ ಯಾರು ದೇವರ ಮಕ್ಕಳು ಹೋಗುವುದಾದರೆ, ಯಾವುದೊಂದು ಸಭೆ ಆರ್ಥಿಕ ಕಷ್ಟದಲ್ಲಿ ಹೋಗುವುದು, ಯಾವ ದೇವರ ಸೇವೆ ಅಂಥವರಿಗೆ ಯಾರು ಆರ್ಥಿಕವಾಗಿ ಸಹಾಯ ಮಾಡುತ್ತಾರೋ ಅವರಿಗೆ ದೇವರು ಧನ್ಯರನ್ನಾಗಿ ಮಾಡ್ತಾರೆ. ಅವರಿಗೆ ದೇವರು ಕರುಣೆ ತೋರಿಸ್ತಾನೆ ಎಂಬುದರಲ್ಲಿ ದಾವೀದನು ಅವರಿಗೆ ಆಪತ್ತು ಕಾಲ ಬರುವಾಗ ದೇವರು ಅವ್ರ ಮಾಡೋ ಒಳ್ಳೆಯ ಕ್ರಿಯೆ ನೋಡಿಕೊಂಡು ಅವರು ರಕ್ಷಿಸ್ತಾನೆ. ಈವನ್ ಅವರಿಗೆ ರೋಗಗಳು ಬಂದರೂ ಸಹ ದೇವರು ಅವರು ಮಾಡಿದ ಒಳ್ಳೆಯ ಕ್ರಿಯೆ ಜ್ಞಾಪಕ ಅವರ ರೋಗ ಬೇಗ ಗುಣವಾಗುವಂತೆ ಮಾಡ್ತಾನೆ ಎಂಬುದನ್ನು ನೋಡ್ತಾರೆ. ಹಾಗಾದರೆ ಈ ರೀತಿ ದೇವರ ಕರುಣೆ ನಿಮಗೆ ಸಿಗಬೇಕಾ? ಮತ್ತು ಮೊದಲು ನೀವು ಕರುಣೆ ತೋರಿಸಬೇಕು. ನಿಮಗೆ ದೇವರು ಕೊಟ್ಟ ಆದಾಯದಿಂದ ಬಂದ ದಶಮಾಂಶದಿಂದ ಕಾಣಿಕೆಯಿಂದ ನೀವು ನಿಮ್ಮ ದೇವರ ಸಭೆಯನ್ನು, ದೇವರ ಸೇವಕ, ದೇವರ ಸೇವೆಯನ್ನು ನೀವು ಕೊಡುವುದಾದರೆ, ಅದಕ್ಕೆ ಪರಾಂಬರಿಸುವುದಾದರೆ ದೇವರ ಆಶೆಯನ್ನು ಕೊಡ್ತೀರಿ. ದೇವರ ಕರುಣೆ ನಿಮಿಸುತ್ತೆ. ದೇವರ ಆಪತ್ತು ಕಾಲದಲ್ಲಿ ನಿಮಗೆ ರಕ್ಷಿಸ್ತಾನೆ ಮತ್ತು ನಿಮ್ಮ ಪ್ರಾಣವನ್ನು ಅಪಘಾತ, ದುರ್ಘಟನೆಯನ್ನು ಕಾಪಾಡ್ತಾನೆ. ಅಷ್ಟೇ ರೋಗದಲ್ಲಿ ಬಿದ್ದಿರುವಾಗ ಆತನು ಬೇಗನೆ ರೋಗಗಳು ಗುಣ ಮಾಡ್ತಾನೆ. ಅದು ದೇವರ ಕರುಣೆ ನೀವು ಸಿಗುತ್ತದೆ ಎಂಬುದನ್ನು ಇಲ್ಲಿ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಕೀರ್ತನೆ 112ನೇ ಕೀರ್ತನೆಯಲ್ಲಿ 5-9 ವಾಕ್ಯ ತನಕ. ಯಾವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯ. ದೇವರ ಕರುಣೆ ಎಂದರೆ ದೇವರ ಆಶೀರ್ವಾದ ಬೇಕಾ? ಆತನ ಪ್ರತಿಯೊಂದು ಆಜ್ಞೆಗಳ ಕೈಕೊಂಡು ನಡೀತಾರೋ ಅವರಿಗೆ ದೇವರ ಕರುಣೆ ಅಂದರೆ ದೇವರ ಆಶೀರ್ವಾದ ಅವರಿಗೆ ಬರ್ತದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಪ್ರಿಯರೇ, ಅವನ ಸಂತಾನವು ಲೋಕದ ಬಲಿಷ್ಠವಾಗುವುದು, ನೀತಿಯಿಂದ ವಂಶ ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರು, ಅವನ ನೀತಿಯು ಸದಾಕಾಲ ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯಗಳು ಬೇಕಾ? ದೇವರ ಪ್ರತಿಯೊಂದು ಆಜ್ಞೆಯನ್ನು ವಿಧರಾಗುತ್ತಾರೆ. ದೇವರು ನಿಮ್ಮ ಮನೆಯೆಲ್ಲ ಬಕ್ಕಲ ಆಶೀರ್ವಾದ ಮಾಡುತ್ತಾನೆ ಎಂಬುದನ್ನು ನಾವು ನೋಡ್ತೇವೆ. 4ನೇ ವಾಕ್ಯದಲ್ಲಿ ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು, ದಯೆಯು ಕನಿಕರು ನೀತಿಯುಳ್ಳ ದೇವರ ಆ ಜ್ಯೋತಿ. ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿ ನಡೆಸುವನು ಭಾಗ್ಯವಂತ. ಆ ದೇವರ ಕರುಣೆ ಸಿಗಬೇಕಾದ್ರೆ ನಿಮಗೆ ಆರ್ಥಿಕ ಅನೇಕರು ಈ ಸಂದರ್ಭ ಅನೇಕ ಆರ್ಥಿಕ, ಕೆಲವರು ತುಂಬ ಬಡತನದಲ್ಲಿ ಇದ್ದೀರಿ, ತುಂಬ ಕೊರತೆಯಲ್ಲಿ ಇದ್ದೀರಿ, ಕೆಲವರು ಸಾಲದ ಬಂಧನದಲ್ಲಿದ್ದೀರಿ. ಹೇಳ್ತೀರಿ, ಯಾಕೆ ದೇವರು ನನ್ನ ಕರುಣೆ ತೋರಿಸಿದಲ್ಲ? ದೇವರ ಕರುಣೆ ಸಿಗಬೇಕಾದ್ರೆ ನಿಮಗೆ ಆದಾಯ ಬರ್ತದೋ ಆದಾಯದಿಂದ ದೇವರಿಗೆ ಕೊಡೋ ದಶಮಾಂಶದಲ್ಲಿ, ಕಾಣಿಕೆಯಲ್ಲಿ ಅಥವಾ ಇನ್ನೊಬ್ಬರಿಗೆ ಪರೋಪಕಾರ ಮಾಡೋದನ್ನು ಉದಾರವಾಗಿ ದಯಾಳವಾಗಿ ನೀವು ಧನ ಸಹಾಯ ಮಾಡುವವನು ನೀವು ದೇವರು ಆರ್ಥಿಕ ಕ್ಷೇತ್ರದಲ್ಲಿ ಕರುಣಿಸ್ತಾನೆ, ನೀವು ಭಾಗ್ಯವಂತರಾಗ್ತೀರಿ ಎಂಬುದು ಈ ಕೀರ್ತನೆ ಹೇಳ್ತಾ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಬಡವರಿಗೆ ದಯೆ ತೋರಿಸುವನು ಯೆಹೋವನಿಗೆ ಸಾಲ ಕೊಡುವನು, ಔಪಕಾರಿಗೆ ಯೆಹೋವನೇ
ಪ್ರತ್ಯುಪಕಾರ ಮಾಡೋ. ಇಲ್ಲಿ ಪುನಃ ಸೊಲೊಮೋನ ಬಡವರಿಗೆ ಯಾರು ದಯೆ ತೋರಿಸ್ತಾರೋ ಯೆಹೋವನಿಗೆ ಸಾಲ ಕೊಟ್ಟಾಗೆ ಎಂಬುದಾಗಂತೆ ಔಪಾಗ್ಯ ಆಗಿದೆ. ದೇವನ ಉಪಕಾರ ಮಾಡಬೇಕಾ? ನೀವು ಬಡವರಿಗೆ ದಯೆ ತೋರಿಸಿದ್ರೆ, ಬಡವರಿಗೆ ಸಾಲ ಕೊಟ್ಟ ಬಡವರಿಗೆ ಸಂತೋಷದಿಂದ ಅವರಿಗೆ ದಯೆ ತೋರಿಸಿದ್ದು ನೀವು ದೇವರಿಗೆ ಸಾಲ ಕೊಟ್ಟ ಹಾಗೆ ಆ ಸಾಲಕ್ಕೆ ಅಂದರೆ ದೇವರು ನಿಮಗೆ ಅದಕ್ಕೆ ಡಬ್ಬಲ್ ದೇವರು ನಿಮಗೆ ವಾಪಸ್ ಕೊಡುತ್ತೆ. ಆ ರೀತಿ ದೇವರ ಕರುಣೆ ಸಿಗಬೇಕಾ? ನೀವು ಮೊದಲು ಬಡವರಿಗೆ ದೇವರಿಗೆ ಕೊಟ್ಟ ದಶಮಾಂಶ, ಕಾಣಿಕೆ, ಬರೋಪಕಾರ ದಾನ ನಂಬಿಕಸ್ಥವಾಗುವುದರೆ ದೇವರು ಅದೇ ರೀತಿ ನಿಮಗೆ ಕರುಣೆ ತೋರಿಸ್ತಾರೆ. ನಿಮಗೆ ಅದು ಅರ್ಥವಾಗಿದೆ. ಇನ್ನೊಂದು ಕರುಣೆ ಬಗ್ಗೆ ಅರ್ಥವಾಗಿದೆ ಬರೇ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 24 ಮತ್ತು 25ನೇ ವಾಕ್ಯ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದು ಅವನಿಗೆ ಕ್ಷಮಿಸಿದರೆ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಯೇಸು ಕ್ರಿಸ್ತನು ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಆ ಪ್ರಾರ್ಥನೆ ಉತ್ತರ ಸಿಗಬೇಕಾದರೆ ನೀವು ಪ್ರಾರ್ಥನೆ ಮಾಡೋ ಯಾರ ಬಗ್ಗೆಯೂ ನಿಮಗೆ ಏನಾದರೂ ವಿರೋಧ ಇದ್ದರೆ, ಯಾರ ಬಗ್ಗೆ ಯಾವ ರೀತಿ ಕೈಯಾದ ಭಾವನೆ, ಕೈಯಾದ ಅವರನ್ನು ನೀವು ಯಥಾರ್ಥವಾಗಿ ಯೇಸು ಕ್ರಿಸ್ತನ ಮುಖ ನೋಡಿಕೊಂಡು ಅವರು ಶ್ರಮಿಸುವರಾಗಬೇಕು. ಆವಾಗ ಮಾತ್ರ ದೇವರು ಒಂದು ವೇಳೆ ಪ್ರೇರೆ ನಿಮಗೆ ಯಾರು ಅನ್ಯಾಯ ಮಾಡುತ್ತಾರೋ, ಯಾರು ನಿಮಗೆ ಮೋಸ ಮಾಡ್ತಾರೋ, ಯಾರು ನಿಮಗೆ ವಂಚನೆ ಮಾಡ್ತಾರೋ, ಯಾರು ನಿಮಗೆ ಇದು ಮಾಡ್ತಾರೋ ಅಂಥವರ ದುಃಖವನ್ನು ಒಂದು ನಿಮ್ಮ ಮನಸ್ಸಲ್ಲಿಟ್ಟು ಆಗ್ಬೋದು, ವಿಶ್ವಾಸಿಗಳಾಗಬಹುದು, ಗಂಡ ಹೆಂಡತಿ ಮಧ್ಯದಲ್ಲಿರಬಹುದು, ಪ್ರೇರೆ ಯಾರ ರೀತಿ ಯಾವ ಇದರಿಂದಲೂ ಆ ದುಃಖಗಳು ಇರಬಹುದು. ಯಾರಿಂದ ಬರುವುದು ಆ ವ್ಯಕ್ತಿ, ಯಾರಿಂದ ಆ ದುಃಖ, ಯಾರಿಂದ ನಿಮಗೆ ಅನ್ಯಾಯ, ಮೋಸ, ವಂಚನೆ ಆಗಿದೆಯೋ ಆ ವ್ಯಕ್ತಿಯನ್ನು ಪ್ರೇರೆ ನಿಮ್ಮರಲ್ಲಿ ಇಟ್ಟುಕೊಳ್ಳದೆ ಅವರ ದುಃಖವನ್ನು ಇಟ್ಟುಕೊಳ್ಳಿ ಮನಪೂರ್ವಕವಾಗಿ ಆ ವ್ಯಕ್ತಿಯನ್ನು ಪ್ರೇರೆ ದೇವರ ಕೈಲಿ ಕೊಡಬೇಕು. ದೇವರೇ ಹೇಳಬೇಕು, ದೇವ ಈ ವ್ಯಕ್ತಿಯು ನನಗೆ ಮಾಡಿದ ಅನ್ಯಾಯಕ್ಕೆ ನಾನು ಅವರನ್ನು ಶ್ರಮಿಸುತ್ತೇನೆ, ದೇವ ನನ್ನನ್ನು ಶ್ರಮಿಸುವಂತೆ ಅವರ ಶ್ರಮಿಸುವುದರೆ ಮಾತ್ರವೇ ದೇವ್ರ ನಮ್ಮ ಪಾಪವನ್ನು ಶ್ರಮಿಸ್ತಾನೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಾರ್ಥನೆ ಉತ್ತರ ಅನೇಕರು ಪ್ರೇರೆ ಯಾಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಅಡ್ಡಿ ಬರ್ತದೆ? ಕೆಲವು ರೋಗಿಗಳು ಯಾಕೆ ಗುಣವಾದರೆ, ಕೆಲವರು ಪ್ರೇರೆ ಆಗ್ಬೋದು, ಕೆಲವು ಕುಟುಂಬ ಜೀವಿತದಲ್ಲಿ ಕೆಲವು ಗಂಡದ ಬಗ್ಗೆ ಕೆಲವು ನೋವುಗಳು ಬರುವಾಗ, ಕೆಲವು ಸಮಯ ಅವರು ತಮ್ಮ ಹೃದಯದಲ್ಲಿ ನೋವಿಟ್ಟುಕೊಂಡ್ರೆ ಗಂಡನ ಮೇಲೆ ಐಕ್ಯತೆ ಬರುವುದಿಲ್ಲ, ಅವರ ರೋಗ ಗುಣವಾಗುವುದಿಲ್ಲ. ಅಥವಾ ನೀವು ಸಭೆಯಲ್ಲಿ ಸೇವಕರ ಬಗ್ಗೆ, ಯಾರ ಬಗ್ಗೆ, ಅಥವಾ ಲೋಕದ ರೀತಿ ಬಿಸ್ನೆಸ್ ಮಾಡುವ ಯಾರ ರೀತಿ ಯಾವ ವಿಧದಲ್ಲೂ ನಿಮಗೆ ನೋವುಗಳು ಬರಬಹುದು. ಬರೇ ಅನ್ಯ ಜನರ ಬರಬಹುದು, ವಿಶ್ವಾಸಿಗಳ ಬರಬಹುದು, ಸಭೆಯಿಂದ ಬರಬಹುದು, ಸೇವಕರ ಮುಖಾಂತರ ಬರಬಹುದು, ಯಾರಿಂದಲೂ ಬಂದರು. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾ? ನಿಮ್ಮ ಹೃದಯ ಯಾರ ಬಗ್ಗೆಯೂ ನೋವು ಇಟ್ಟುಕೊಳ್ಳಿದೆ, ಆ ವ್ಯಕ್ತಿ ನಿಮ್ಮಲ್ಲಿ ಇಟ್ಟುಕೊಳ್ಳಿದೆ, ಆ ವ್ಯಕ್ತಿಯನ್ನು ಹೃದಯಪೂರ್ವಕವಾಗಿ ಮನಪೂರ್ವಕ ಸಮಯ ಕೊಟ್ಟಿದ್ದರೆ ಮಾತ್ರವೇ ದೇವರು ನಾವು ಶ್ರಮಿಸ್ತಾನೆ. ಇಲ್ಲದ್ರೆ ನಿಮ್ಮ ಪಾಪ ಶ್ರಮಿಸದೇ ಉಳಿಯುತ್ತದೆ. ಅದಕ್ಕೆ ನಿಮ್ಮ ಆಶೀರ್ವಾದ ದೇವರ ಕರುಣೆ ಅಡ್ಡಿಯಾಗ್ತದೆ ಎಂದರೆ ಶುಕ್ರ ಅತಿ ಸ್ಪಷ್ಟವಾಗಿರ್ತಾನೆ. ಇನ್ನೂ ಇದು ವಿವರವಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 21ರಿಂದ 35ನೇ ವಾಕ್ಯದಲ್ಲಿ ಆ ಒಂದು ಸಾಮ್ಯ ನೋಡೋ ಪ್ರೇರೆ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನೇ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿಯ ತಂದರು. ಆ ಸಾಲ ತೀರಿಸೋದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನಿಂದೆಲ್ಲ ನಾನು ಕೊಟ್ಟು ತೀರಿಸ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನ್ನ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕೊಂಡು ಅವನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಸಿಕ್ಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿ ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೆ, ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನ ಕರುಣಿಸಬಾರದಾಗಿದೆ ಎಂದು ಹೇಳಿ
ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಶ್ರಮಿಸದೆ ಹೋದರೆ ಪರಲೋಕದ ನನ್ನ ತಂದೆಯವರು ನಿಮಗೆ ಹಾಗೆಯೇ ಮಾಡುವನು ಅಂದನು. ಇಲ್ಲಿ ಅತಿ ಸ್ಪಷ್ಟ ಕರುಣೆ ತೋರಿಸಿದೆ. ಇಲ್ಲಿ ನೋಡ್ತೇವೆ, ಒಬ್ಬನಿಗೆ ಕೋಟ್ಯನ ಸಾಲ ಇತ್ತು. ಅವನು ತನ್ನ ಯಜಮಾನರ ಕೇಳುವಾಗ ಅವನು ಮಾಪಿ ಬಿಟ್ಟನು. ಆದರೆ ಅವನು 100 ರೂಪಾಯಿ ಇದ್ದವನು ಅವನು ಸಮಯ ಆಗದೆ. ಇವತ್ತು ಕೋಟ್ಯಾಂತರ ಪಾಪಗಳು ದೇವರು ನಿಮ್ಮನ್ನು ಶ್ರಮಿಸಿರುವಾಗ ಒಂದು ಪಾಪ ನಿಮ್ಮ ಸಹೋದರ ಮುಖಾಂತರ ಆಗೋದು, ಸಹೋದರಿಯ ಮುಖಾಂತರ, ಗಂಡ ಹೆಂಡತಿಯ ಏನು ಆಗಿರುವಾಗ ಆ ವ್ಯಕ್ತಿಯನ್ನು ನೀವು ಸಮಯ ಕೊಡದೆ ನಿಮ್ಮಲ್ಲಿ ಇಟ್ಟುಕೊಳ್ಳುವುದಾದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಯಾರು ಆಗಿಟ್ಟುಕೊಳ್ತೀವಿ ಅವರನ್ನು ಯೇಸು ಕ್ರಿಸ್ತನು ಪೀಡಿಸೋಕ್ಕೆ ಒಪ್ಪಿಸಿಕೊಡುತ್ತಾನೆ. ಅದಕ್ಕೋಸ್ಕರ ದೇವರು ನಿಮಗೆ ಕರುಣೆ ತೋರಿಸಬೇಕಾ? ಏಕೆ ದೇವರು ನೀವು ಯೇಸು ಕ್ರಿಸ್ತ ಅಂಗೀಕಾರ ಮಾಡೋ ಮೊದಲು ಎಷ್ಟೋ ಪಾಪದಲ್ಲಿ ನೀವು ಜೀವಿಸ್ತಿದ್ದೀರಿ. ಅಷ್ಟು ಪಾಪಗಳು ಯೇಸು ಬರೀ ಯೇಸುವೇ ನನ್ನ ಪಾಪವನ್ನು ಕ್ಷಮಿಸು ಎಂಬುದನ್ನು ಅಷ್ಟೇ ಒಂದು ಸಣ್ಣ ಪ್ರಾರ್ಥನೆ, ನಂಬಿಕೆಯಲ್ಲಿ ಇಷ್ಟು ಸಣ್ಣ ಪ್ರಾರ್ಥನೆ, ಯೇಸುವೇ ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸಿ, ಅಷ್ಟೇ ಆ ಒಂದು ಪ್ರಾರ್ಥನೆಯಲ್ಲಿ ಯೇಸು ಎಲ್ಲ ಪಾಪವನ್ನು ಕ್ಷಮಿಸಿಬಿಟ್ಟು ಆ ಪಾಪನೆಲ್ಲ ಆತನು ಸಮುದ್ರದ ಅಡಿಗೆ ಹಾಕಿ ಬಿಟ್ಟಿದ್ದನು. ಆ ಪಾಪನೆಲ್ಲ ಆತನು ಪೂರ್ವದ ಅಷ್ಟು ದೂರ ಬಿಸಾಡಿದ್ದಾನೆ. ದೇವರ ಅಷ್ಟು ಯೇಸು ಕ್ರಿಸ್ತ ನಿಮ್ಮಲ್ಲೇ ಕರುಣಿಸುವಾಗ ನಿಮ್ಮ ವಿರುದ್ಧ ಯಾರೊಬ್ಬರು ಏನೋ ಒಂದು ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದರೆ, ವಂಚನೆ ಮಾಡಿದರೆ, ಆ ವ್ಯಕ್ತಿಯನ್ನು ಪ್ರತಿದಿನ ನಿಮ್ಮಲ್ಲಿಟ್ಟುಕೊಂಡು ಅವ್ರ ಕೆಟ್ಟ ಮಾತನಾಡಿದರೆ, ಅವ್ರನ್ನ ಸಪ್ಪಿಸಿದರೆ, ಹಾಗಾದರೆ ಆ ಒಂದಲ್ಲಿ 100 ರೂಪಾಯಿ ಆ ಒಂದು ವ್ಯಕ್ತಿಯನ್ನು ಒಂದು ಪಾಪವನ್ನು ಸಮಸ್ಯೆ ಕೊಡದಿದ್ದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಕರುಣಿಸಲಿಕ್ಕೆ ಅದುವೇ ಅಡ್ಡಿ ಆಯಿತು. ಅದಕ್ಕೆ ಅನೇಕರು ಕೆಲವರು ರೋಗ ಗುಣವಾಗಲಿಕ್ಕೂ ಇದೇ ಕಾರಣ. ಕೆಲವರು ಇದು ನಿಮ್ಮ ಯಾರ ಬಗ್ಗೆ ಆಗಬಹುದು, ಪುನಃ ಯಾರ ಮುಖ ಆಗೋದು. ನಿಮಗೆ ಆಶೀರ್ವಾದ ಬರಬೇಕಾ? ದೇವರ ಕರುಣೆ ಸಿಗಬೇಕಾ? ನಿಮ್ಮ ರೋಗಗಳು ಗುಣವಾಗಬೇಕಾ? ಆ ವ್ಯಕ್ತಿಯನ್ನು ಇದೇ ಸಮಯದಲ್ಲಿ ಆ ವ್ಯಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಒಪ್ಪಿಸಿ, ಈ ವ್ಯಕ್ತಿಯನ್ನು ಇವತ್ತು ನನ್ನ ಹೃದಯದಿಂದ ತೆಗೆದು ನಿನಗೆ ಒಪ್ಪಿಸಿಕೊಡುತ್ತೇನೆ, ಮುಯಿ ತುರಿಸಿದು ನಿನ್ನ ಕೆಲಸ ನನ್ನ ಕೆಲಸ, ನಾನು ಅವರನ್ನು ಹೃದಯಪೂರ್ವಕ ಶ್ರಮಿಸಿದ ಸಮಯವನ್ನು ಕೊಡಿರಿ ಮತ್ತು ಅವರ ಬಗ್ಗೆ ಮಾತನ್ನು ಬಿಟ್ಟು ಬಿಡಿರಿ. ದೇವರ 100% ನಿಮ್ಮನ್ನು ಶ್ರಮಿಸ್ತಾನೆ. ಎಲ್ಲ ಪ್ರಾರ್ಥನೆ ಉತ್ತರವು ನಿಮಗೆ ಬರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 35ರಿಂದ 38ನೇ ವಾಕ್ಯ ತನಕ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಇಲ್ಲಿ ಯೇಸು ಕ್ರಿಸ್ತನೇ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಬೇಕು. ಹೀಗೆ ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕೋದು ಮತ್ತು ನೀವು ಪರಸ್ಪರನ ಮಕ್ಕಳಾಗಿರಿ. ಆತನಂತೂ ಉಪಕಾರ ನೆನೆಸಿದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣವುಳ್ಳವನಾದ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಾಕ್ಯ. ಈಗಲಾಗಿ ನೀವು ದೇವರನ್ನ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರೋದ್ರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬರ ಮೇಲೆ ತಪ್ಪುವರಿಸದೆ ಕಾರಣವಿದ್ದರೂ ತಪ್ಪುವರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಶ್ರಮಿಸಿರಿ. ಕರ್ತನು ನಿಮ್ಮನ್ನು ಶ್ರಮಿಸಿದಂತೆ ನೀವು ಶ್ರಮಿಸಿರಿ. ಈ ಮೋಶೆಯ ಪುಸ್ತಕ 20ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ ತನಕ ದೇವರು ಮುಂದಿನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವರಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿದವನಾದ್ದರಿಂದ ನನ್ನನ್ನು ದೂಷಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಯನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೂ ದಯ ತೋರಿಸುವನಾಗಿ ಇದ್ದೇನೆ. ಅತಿ ಸ್ಪಷ್ಟ. ದೇವರು 10 ಆಜ್ಞೆ ಕೊಟ್ಟಿದ್ದಾನೆ. ಹೊಸ ಅದೇ 10 ಆಜ್ಞೆ 2 ಆಜ್ಞೆ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಆಜ್ಞೆ ದೇಶಿಸ್ತಾನೆ, ನಿನ್ನ ದೇವರ ಕರ್ತನನ್ನು ಸಂಪೂರ್ಣ ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯ ಪ್ರೀತಿ. ಅದು ಮೊದಲನೇ ಆಜ್ಞೆ ಆಗಿದೆ. 2ನೇ ಆಜ್ಞೆ ನಿನ್ನಂತೆ ನಿನ್ನ ನೆನಪು ಆಗಿದೆ. ಈ 10 ಆಜ್ಞೆಯನ್ನು 2 ಆಜ್ಞೆ ಕೊಟ್ಟಿದೆ. ಈ 10 ಆಜ್ಞೆ ಮೊದಲನೇ ಆಜ್ಞೆ ಆಗಿದೆ. ನನ್ನಲ್ಲಿ ನಿನಗೆ ಬೇರೆ ದೇವರುಗಳು ಇರಬಹುದು. 2ನೇ ಆಜ್ಞೆ
ಯಾವುದರ ರೂಪವನ್ನು ಮಾಡಿಕೊಳ್ಳು ಇದರ್ಥ ಪ್ರೇ ನೀವು ಪ್ರೇ ದೇವರು ಆತ್ಮ ಸ್ವರೂಪನಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ಆರಾಧನೆ ಮಾಡಿ ಆ ಆತ್ಮ ಸ್ವರೂಪ ದೇವರಿಗೂ ಯಾವ ಒಂದು ರೂಪ ಮಾಡಿಕೊಂಡು ಮನುಷ್ಯ ರೂಪ ಆಗ್ಬೋದು, ಪಕ್ಷಿ ರೂಪ ಆಗ್ಬೋದು, ಯಾವ ಒಂದು ರೂಪ ಮಾಡಿ ಅದಕ್ಕೆ ಅಡ್ಡ ಬೀಳುವುದರೆ ಅದಕ್ಕೆ ಪೂಜಿಸುವುದರೆ ಅದು ದೇವರ ದೃಷ್ಟಿಯಲ್ಲಿ ವಿಗ್ರಹ ಆರಾಧನೆ. ಈ ವಿಗ್ರಹದೆ ಮಾಡುವವರ ಮೇಲೆ ದೇವರ ಕೋಪ 4 ತಲೆಗಳ ಮೇಲೆ ಬರ್ತದೆ ಎಂಬುದಾಗಿ ನಾವು ಇಲ್ಲಿ ಅತಿ ಸ್ಪಷ್ಟ ನೋಡ್ತೇವೆ. ಇನ್ನೊಂದು ವಿಗ್ರಹ ಆಗಿದೆ, ದೇವರನ್ನು ಸಂಪೂರ್ಣದಿಂದ ಪ್ರೀತಿ ಮಾಡೋಕ್ಕಿಂತಲೂ ಆಗ್ಬೋದು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಗಂಡ ಹೆಂಡತಿ, ಮಕ್ಕಳು, ನಿಮ್ಮ ಕೆಲಸ, ನಿಮ್ಮ ಹಣ, ನಿಮ್ಮ ಮೊಬೈಲ್, ಯಾವುದು ದೇವರಿಗಿಂತ ಅತಿ ಹೆಚ್ಚಾಗಿನ ಪ್ರೀತಿ ಅದುವೇ ಒಂದು ವಿಗ್ರಹ ಆರಾಧನೆ. ಇದು ಯಾರು ವಿಗ್ರಹ ಆರಾಧನೆ ಮಾಡುತ್ತಾರೋ ಇಲ್ಲಿ ಹೇಳ್ತೆ ಅವರ ಮೇಲೆ 4 ತಲೆಗಳ ಮೇಲೆ ದೇವರ ಕೋಪವು ಬರುತ್ತದೆ ಅಥವಾ ಶಾಪ ಬರುತ್ತದೆ. ಅದೇ ಯಾರು ದೇವರನ್ನು ಪ್ರೀತಿಸಿ ಆತನ ಈ ಆಜ್ಞೆ, ಏನು ಆಜ್ಞೆ, ದೇವರು ಒಬ್ಬನೇ ಆಗಿದೆ, ಅದೇ ಬೇರೆ ಆ ದೇವರ ಬೇರೆ ಯಾವ ದೇವರುಗಳು ಇರಬಾರ್ದು. ಎರಡನೇ ಆಜ್ಞೆ ಆಗಿದೆ, ದೇವರಿಗೆ ಕೊಡೋ ಮಾನವ ಯಾವ ಒಂದು ವ್ಯಕ್ತಿಗೂ ಯಾವ ಒಂದು ಮೂರ್ತಿ ಕೊಡಬಾರ್ದು. ಈ ಆಜ್ಞೆಗಳನ್ನು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ನೋಡಿದರೆ ದೇವರ ಕರುಣೆ ನಿಮ್ಮ ಮೇಲೆ ಮತ್ತು 1000 ತಲೆಗಳವರೆಗೆ ಅಥವಾ 1000 ನಿಮ್ಮ ತಲೆಮಾರುಗಳ ಮೇಲೆ ದೇವರ ದಯೆ ಬರುತ್ತದೆ. ಅದಕ್ಕೆ ದಾವಿದನೇ ಕರುಣೆ ಉಳ್ಳವನೇ, ಅಂದರೆ ನೀವು ಇನ್ನೊಬ್ಬರ ಕರುಣೆ ತೋರಿಸಿದರೆ ಮಾತ್ರವೇ ದೇವರ ಕರುಣೆ ಸಿಗ್ತದೆ. ನೀವು ಇನ್ನೊಬ್ಬರ ಕರುಣೆ ತೋರಿಸಿದ ದೇವರನ್ನ ಕರುಣೆ ತೋರಿಸಿದರೆ ದೇವರ ಕರುಣೆ ಆಗಿದೆ. ನೀವು ಕರುಣೆ ತೋರಿಸಿದ್ದೀರಿ ಆಗ ಕರುಣೆ ಬರ್ತದೆ. ಆಗ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರೋ 100% ನಿಮ್ಮ ಮೇಲೆ ಮಾತ್ರ ಅಲ್ಲ, ನಿಮ್ಮ 1000 ದೇವರ ದಯ ಬರ್ತದೆ ಎಂಬುದನ್ನು ನಾವು ನೋಡ್ತೇವೆ. ಎರಡನೇ ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 103 ಅದರಲ್ಲಿ 8ರಿಂದ 13ನೇ ವಾಕ್ಯ ತನಕ. ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯುಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕೊಂಡಲ್ಲ, ನಿತ್ಯ ಕೋಪಿಸುವನಲ್ಲ. ಆತ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವು, ಆತನಲ್ಲಿ ಭಯಭಕ್ತಿಯ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾದಿಲ್ಲ ಅಂತ ಅನ್ನದ ವಾಕ್ಯ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತ, ಆತನಲ್ಲಿ ಭಯಭಕ್ತಿ. ಭಯಭಕ್ತಿ ಅಂದ್ರೇನು? ದೇವರ ಪ್ರತಿಯೊಂದು ಆಜ್ಞೆ ಕೈಕೊಂಡು ನಡೆಯುತ್ತಾರೋ ಅವರಿಗೆ ಹೇಳ್ತಾರೆ ಅವನಿಗೆ ದೇವರ ಭಯಭಕ್ತಿ ಉಂಟು ಬಂದಿದೆ. ಆ ಭಯಭಕ್ತಿಯ ಮೇಲೆ ದೇವರ ಕೃಪೆಯಿಂದ ಆತನ ಕರುಣೆಯು ಅಪಾರವಾಗಿ ಉಂಟು ಎಂಬುದರಲ್ಲಿ ಈ ದಾವೀದನು ಹೇಳ್ತಾನೆ. 12ನೇ ವಾಕ್ಯದಲ್ಲಿ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸ್ತಾನೆ. ಅಂತೇಳಿ ತಂದೆ, ಈಗ ನೀವು ಶಾರೀರಿಕವಾದ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಯಾರು ದೇವರಲ್ಲಿ ಭಯಭಕ್ತಿ ಇಡುವುದಿಲ್ಲ, ಭಯಭಕ್ತಿಯಿಂದ ಒಂದೇ ಅರ್ಥ ಇದೆ, ನಿಮಗೆ ನಿಜ ದೇವರ ಮೇಲೆ ಭಯಭಕ್ತಿ ಉಂಟು ಅಂಥವರು ಪ್ರತಿದಿನ ಸತ್ಯವೇದನ ಓದುತ್ತಾರೆ. ಯಾಕೆ ದೇವರ ವಾಕ್ಯ ಓದುವುದಂದರೆ ದೇವರ ವಾಕ್ಯ ಅವರು ಓದುತ್ತಾರೆ, ಯಾಕಂದರೆ ದೇವರ ವಾಕ್ಯದಲ್ಲಿ ಇರುವ ಆಜ್ಞೆಗಳನ್ನು ಅವರು ಹುಡುಕುತ್ತಾರೆ. ಪ್ರತಿದಿನ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಕ್ಕೆ ದೇವರ ಪ್ರತಿ ಆಜ್ಞೆ ಕೈಕೊಂಡು ನಡೆಯುವವರಿಗೆ ಭಯಭಕ್ತಿ ಉಳ್ಳವರು ಹೇಳ್ತಾರೆ. ಆ ಭಯಭಕ್ತಿ ಉಳ್ಳವರು ದೇವರು ಕನಿಕರಿಸುತ್ತಾನೆ. ಹಾಗೆ 15ನೇ ವಾಕ್ಯ ನೋಡ್ತೇವೆ, ಆದರೆ ಯೆಹೋವನಲ್ಲಿ ಭಯಭಕ್ತಿಗಳ ಮೇಲೆ ಆತನ ದಯೆಯು ಯುಗ ಯುಗಾಂತಗಳವರೆಗೂ ಇರುತ್ತದೆ. ಹಾಗಾದರೆ ಪ್ರಿಯರೇ, ನಿಮ್ಮ ಮೇಲೆ ದೇವರ ದಯೆ ಬೇಕಾ ಪ್ರಿಯರೇ? ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಆ ದಯೆಯು ಯುಗ ಯುಗಾಂತಗಳ ಮೇಲೆ ಇರುತ್ತದೆ. ಹಾಗಾದರೆ ದೇವರು ಕರುಣಾಲು, ಈ ರೀತಿ ಕರುಣೆಯ ಕ್ರಿಯೆಗಳನ್ನು ಮಾಡುವುದಾದರೆ ನಿಮಗೆ ಕರುಣೆ ಸಿಗ್ತದೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ, ಕಷ್ಟಗಳಿಂದ ಬಿಡುಗಡೆ ಬರ್ತದೆ. ದಾವೀದನಲ್ಲಿ ಕೀರ್ತನೆ 18 ಕೀರ್ತನೆ 20ನೇ ವಾಕ್ಯದಲ್ಲಿ ಹೇಳುತ್ತಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನಾವು ನೋಡುತ್ತೇವೆ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರು ಕರುಣೆ ತೋರಿಸಿದ ರೀತಿ ಅವರಿಗೆ ಕರುಣೆ ಸಿಗುತ್ತದೆ ಎಂಬುದು ಹೇಳ್ತದೆ. ಈಗ 3ನೇ ಸಂಗತಿ ನೋಡ್ತೇವೆ, ದೋಷವಿಲ್ಲದವನಿಗೆ ನಿರ್ದೋಷಿ ಆಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದು ಯಾರು ತಿಳಿದರು? ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತಕ್ಕಾಗಿ ಕೊಡಬೇಕದು. ಹೃದಯವನ್ನು ಪರೀಕ್ಷಿಸುವನು ಅಂತಲಿದ್ದನ್ನು ಶೋಧಿಸುವವನು ಆಗಿದ್ದಾನೆ. ದೋಷವಿಲ್ಲದವರಿಗೆ ನಿಮ್ಮ ನಡತೆಯಲ್ಲಿ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ಅವರಿಗೆ ಅವರ ವಿಧೇಯತೆ ತಕ್ಕ ಹಾಗೆ ದೇವರು ಪ್ರತಿಫಲವನ್ನು ಕೊಡುತ್ತಾನೆ. ಎಷ್ಟೋ ಪ್ರಾರ್ಥನೆ ಮಾಡಬಹುದು, ಆದರೆ ವಿಧೇಯತೆಯಿಂದ ಕೂಡಿದ ಪ್ರಾರ್ಥನೆ,
ವಿಧೇಯತೆ ಕೂಡಿದ ಉಪವಾಸ, ವಿಧೇಯತೆ ಮಾಡುವಂಥ ನಿಮ್ಮ ಸೇವೆ, ವಿಧೇಯತೆ ಕೊಡುವಂಥ ನಿಮ್ಮ ದಶಮಾಂಶ ಕಾಣಿಕೆಗಳು ದೇವರು ಸ್ವೀಕಾರ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಮಾಡ್ತಾನೆ. ಆದರೆ ಅವಿಧೇಯತೆ ಬರೀ ನಿಮ್ಮ ನಡತೆ, ಅವಿಧೇಯತೆ ದೇವರು ನಿಮ್ಮ ನಡತೆ ದೇವರ ಮುಂದೆ ಆ ವಿಧೇಯತೆ ನಡೆಯುತ್ತೀರೋ, ಪರಿಶುದ್ಧರಾಗಿ ಜೀವಿಸ್ತಿರು, ಪ್ರೇರೆ ಕರುಣೆ ತೋರಿಸಿದ್ರು, ಅವರಿಗೆ ಕರುಣೆ ತೋರಿಸ್ತಾನೆ. ಅದೇ ನಿಮ್ಮ ನಡತೆಯಲ್ಲಿ ಇನ್ನು ಕರುಣೆ ತೋರಿಸ್ತಿಲ್ಲವೋ ಪ್ರೇರೆ ಅವರಿಗೆ ಕರುಣೆ ಸಿಗುವುದಿಲ್ಲ. ಅದಕ್ಕೋಸ್ಕರ ದಾವಿದ್ದೇನೆ, ದೇವನ ಪ್ರಾರ್ಥನೆ ಉತ್ತರ ಕೊಡಬೇಕಾ, ಕಷ್ಟನ ಬಿಡುಗಡೆ ಬರಬೇಕಾ, ನಿಮಗೆ ಕನ್ನಿಕರ ಬೇಕಾ, ಹಾಗೆ ನೀವು ಈ ರೀತಿಯ ಕರುಣೆಯ ಕ್ರಿಯೆಗಳು ಮಾಡುವುದಾದರೆ ಹಾಗೇ ರೀತಿಯಲ್ಲಿ ದೇವರ ಕರುಣೆ ನಿಮಗೆ ಸಿಗ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸ್ತೋತ್ರವನ್ನು ಕೊಂಡಾಡ್ತಾನೆ. ದಯವಿ ಸಂದೇಹ ಮುಖಾಂತರ ನಾನು ಸಣ್ಣ ಮಾತನಾಡಿದೆ. ಹೇಗಿನ ಕರುಣೆ ಹೊಂದಿಕೊಳ್ಳಬೇಕಾದೆ, ಯಾವ ರೀತಿಯ ಕರುಣೆ ಕ್ರಿಯೆಗಳು ಮಾಡಬೇಕು ತೋರಿಸಿದ ಹಾಗೆ ಈ ದಿನ ಜನರು ಪ್ರೇರೆ ದೇವ ಆ ಕರುಣೆ ಕ್ರಿಯೆಯನ್ನು ಮಾಡುವುದಕ್ಕೆ ಪ್ರತಿಯೊಬ್ಬರಿಗೆ ಆ ವಿಧೇಯತೆ ಹೃದಯವನ್ನು ಕೊಡು ದೇವ, ವಿಧೇಯತೆ ಆತ್ಮನು ಕೊಡು. ಯಾಕೆ ನೀನು ಕರುಣೆಯುಳ್ಳವನಾಗಿದೆ. ಈ ರೀತಿಯ ಕರುಣೆ ಕ್ರಿಯೆಗಳನ್ನು ಇವರು ಮಾಡಿಕೊಂಡು ನಿನ್ನ ಕರುಣೆಯನ್ನು ಹೊಂದಿಕೊಳ್ಳುವಂತೆ ನಿನ್ನ ಕೃಪೆ ಅವರಿಗೆ ದಯಪಾಲಿಸಬೇಕು ಬೇಡ್ಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.